ಮಾತೃಭೂಮಿ ಕೆ ಏಕ ಹಾತ್ ಮೇ ನ್ಯಾಯ ಪತಾಕ ಹೈ, ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯ ಪತಾಕೆ ಇದೆ, ದೂಸರೆ ಹಾತ್ ಮೇ ಜ್ಞಾನ ದೀಪ ಹೈ, ಇನ್ನೊಂದು ಕೈಯಲ್ಲಿ ಜ್ಞಾನ ದೀಪ ಇದೆ. ಆಜ್ ಮಾತೃಭೂಮಿ ಕೆ ಸಾಥ್ ಕೋಟಿ ಕೋಟಿ ಲೋಗ ಹೈ, ಇಂದು ಮಾತೃಭೂಮಿಯ ಜೊತೆಗೆ ಕೋಟಿ ಕೋಟಿ ಜನ ಇದ್ದಾರೆ. ಸಾರೆ ನಗರ और ಗ್ರಾಮ ಮೇ ಜಯ ಹಿಂದ್ ನಾದ ಗೂಂಜ್ ರಹಿ ಹೈ, ಇಡೀ ನಗರ ಮತ್ತು ಹಳ್ಳಿಗಳಲ್ಲಿ ಜಯ ಹಿಂದ್ ನಾದದ ಘೋಷಣೆ ಮೊಳಗಿದೆ, ಪ್ರತಿಧ್ವನಿಸ್ತಾ ಇದೆ ಅಂತ. ನೋಡಿ ಮಕ್ಕಳೇ, ಇಲ್ಲಿ ಮೇಲೆ ಏನು 9 ಪ್ರಶ್ನೆಗಳು ಒಂದೊಂದು ವಾಕ್ಯದಲ್ಲಿ ಇದಾವಲ್ಲ, ಅವನ್ನೇ ಇಲ್ಲಿ ಏನ್ ಮಾಡಿದಾನೆ, ಒಂದೊಂದು ಪ್ರಶ್ನೆಯನ್ನ ಅಂದ್ರೆ ಬಹುಶಃ 3-4 ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಯನ್ನ ಮಾಡಿ ಕೇಳಲಾಗಿದೆ. ಅವು ಬೇರೆ ಅಲ್ಲ, ಇವು ಬೇರೆ ಅಲ್ಲ, ಇವು ಬಂದ್ರೆ ಅವು ಬರ್ತವೆ, ಅವು ಬಂದ್ರೆ ಇವು ಬರ್ತವೆ. ನೆಕ್ಸ್ಟ್ 3ನೇದು ಅನುರೂಪತಾ ಅಂತ ಒಂದು ಅಂಶ ಇರುತ್ತೆ. ಸಾಮಾನ್ಯ ಪರೀಕ್ಷೆಯಲ್ಲಿ 4 ಅಂಕಗಳಿಗಿರ್ತದೆ, 4 ಪಾಯಿಂಟ್ಸ್ ಕೇಳ್ತಾನೆ. ಅನುರೂಪತಾ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಮೊದಲೆರಡು ಶಬ್ದಗಳಿಗಿರುವ ಸಂಬಂಧವನ್ನ ಗ್ರಹಿಸಿ 3ನೇ ಶಬ್ದಕ್ಕೆ ನಾವು ಉತ್ತರವನ್ನು ಬರೀಬೇಕು. ಯಾವ ಸಂಬಂಧ ಇದೆ ಮೊದಲೆರಡು ಶಬ್ದಗಳಿಗೆ ಅಂತ ನಾವು ಗ್ರಹಿಸ್ಕೋಬೇಕು ಮೊದಲು, ಆ ನಂತರ 3ನೇ ಶಬ್ದಕ್ಕೆ ನಾವು ಉತ್ತರ ಬರೀಬೇಕು. ಇದು ನೀವು ಮೆಕ್ಯಾನಿಕಲ್ ಆಗಿ ಮಾಡಕ್ ಹೋಗ್ಬೇಡ್ರಿ. ನೀವು ಅನೇಕ ಸಾರಿ ಪರೀಕ್ಷೆನಲ್ಲಿ ಏನ್ ಮಾಡ್ತಾರೆ, ನೀವು ಹಿಂಗ್ ಮೆಕ್ಯಾನಿಕಲ್ ಆಗಿ ಮಾಡ್ತಿರೋ ಕಾರಣಕ್ಕಾಗಿನೇ ಬೇರೆ ಅರ್ಥವನ್ನು ನಿಲ್ಲಿಸುವಂತ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ನೀವು ಅಲ್ಲೇ ನಾನು ಆಗ್ಲೇ ಹೇಳ್ದಂಗೆ ಆ ಬಾಲ್ ಹೇಗೆ ಬಂದಿದೆಯೋ ಅದನ್ನ 6 ಹೊಡಿಬಹುದು, 2D ಹೊಡಿಬಹುದು, 4 ಹೊಡಿಬಹುದು, ಅಥವಾ ಹಂಗೆ ರಕ್ಷಣಾತ್ಮಕ ಆಟ ಆಡ್ಕೋಬಹುದು, ನೋಡ್ಕೋಬೇಕು. ನೀವು ಅಲ್ಲೇ ತೀರ್ಮಾನ ಮಾಡ್ಬೇಕೆ ಹೊರತು ಮೊದಲೇ ತೀರ್ಮಾನ ಮಾಡಕ್ ಸಾಧ್ಯ ಇಲ್ಲ. ಆ ಪರೀಕ್ಷೆ ಹಾಲ್ನಲ್ಲಿ ಪರೀಕ್ಷಾ ಪತ್ರಿಕೆಯನ್ನು ಓದಿದ ಮೇಲೆನೆ ನೀವು ತೀರ್ಮಾನ ಮಾಡಬೇಕು. ಹಾಗಾಗಿ ಇಲ್ಲಿ ವಸಿಯತ್ ನಾಟಕ ಇದೆರಡು ನಡುವೆ ಏನ್ ಸಂಬಂಧ ಇದೆ? ವಸಿಯತ್ ಅನ್ನೋದು ಒಂದು ಕೃತಿ. ಯಾರ ಕೃತಿ? ಭಗವತಿ ಚರಣ ವರ್ಮ ಅವರ ಕೃತಿ. ಅದು ಅವರು ಬರೆದಿರುವಂತ ಯಾವ ವಿಧದಲ್ಲಿದೆ? ಅದು ನಾಟಕ. ಅದು ವಸಿಯತ್ ಅನ್ನೋದು ನಾಟಕ. ಹಾಗಾದ್ರೆ ಚಿತ್ರಲೇಖ ಅನ್ನೋದು ಏನು ಅಂತ ಪ್ರಶ್ನೆ ಡ್ಯಾಶ್ ಕೊಟ್ಬಿಟ್ಟಿದ್ದಾನಲ್ಲಿ. ಅದು ಕೃತಿನೇ, ಭಗವತಿ ಚರಣ ವರ್ಮ ಬರೆದಿರೋದೇ. ಏನು ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು? ಸಾಹಿತ್ಯದ ವಿಧ, ಪ್ರಕಾರ, ಯಾವ ಪ್ರಕಾರಕ್ಕೆ ಈ ಕೃತಿ ಸಲ್ತದೆ ಅನ್ನೋದನ್ನ ಕೇಳಿದಾನೆ ಇಲ್ಲಿ. ಇದು ವಸಿಯತ್ ನಾಟಕ ಆದ್ರೆ ಚಿತ್ರಲೇಖ ಉಪನ್ಯಾಸ, ಕಾದಂಬರಿ. ಉಪನ್ಯಾಸ ಕನ್ನಡದಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಕನ್ನಡದಲ್ಲಿ ಉಪನ್ಯಾಸ ಅಂತ ಹೇಳಿದ್ರೆ ಅದು ಲೆಕ್ಚರಿಂಗ್ ಅನ್ನೋ ಅರ್ಥ ಕೊಡ್ತದೆ. ಅದು ಲೆಕ್ಚರಿಂಗ್, ಪಾಠ ಮಾಡು ಅನ್ನೋ ಅರ್ಥ ಕೊಡ್ತದೆ. ಆದ್ರೆ ಹಿಂದಿನಲ್ಲಿ ಉಪನ್ಯಾಸ ಅಂದ್ರೆ ಕಾದಂಬರಿ ಅಂತ. ಕಾದಂಬರಿ ಅಂತ ಹೇಳಿದ್ರೆ ಸುದೀರ್ಘವಾದ ಕತೆ, ಸುದೀರ್ಘವಾದಂತ ಕತೆ ಕಾದಂಬರಿ. ನಿಮಗೆ ಇನ್ನು ಅರ್ಥ ಆಗಂಗೆ ಹೇಳ್ಬೇಕು ಅನ್ನೋದಾದ್ರೆ, ಬಹುಶಃ ಅದು ಸಿನಿಮಾಗಳು ಕತೆ ಆದ್ರೆ ಧಾರಾವಾಹಿಗಳು ಕಾದಂಬರಿ ಇದ್ದಂಗೆ ಅಂತ. ಎಷ್ಟು ಬೇಕಾದ್ರೂ ಬೆಳೆಸ್ಕೊಂತ ಹೋಗ್ಬೋದು. ಆ ಕವಿಯ ಸಾಮರ್ಥ್ಯದ ಮೇಲೆ, ಲೇಖಕರ ಸಾಮರ್ಥ್ಯದ ಮೇಲೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಗಮನಿಸಬೇಕು, ವಸಿಯತ್ ನಾಟಕ ಆದ ಚಿತ್ರಲೇಖ ಉಪನ್ಯಾಸ. ನೆಕ್ಸ್ಟ್ ಶತಶತ ದಿರುಕ್ತಿ. ಶತಶತ ಅನ್ನೋದು ರೆಕಾರ್ಡ್ ಆಗಿರ್ತದೆ. ಆ ನಂತರ ನಿಮಗೆ ಅದನ್ನ ಅಪ್ಲೋಡ್ ಮಾಡ್ತಾರೆ. ಶತಶತ ಅನ್ನೋದು ದಿರುಕ್ತಿ, ಹರೆ ಬರೆ ಅನ್ನೋದು ಶಬ್ದ ಯುಗ್ಮ. ನೆಕ್ಸ್ಟ್ ಬಾಯೇ ಹಾತ್ ಮೇ ನ್ಯಾಯ ಪತಾಕ. ಹಾಗಾದ್ರೆ ದಾಯಿನೇ ಹಾತ್ ಮೇ ಕ್ಯಾ ಹೈ? ಜ್ಞಾನ ದೀಪ ಹೈ. ಇದನ್ನೇ ಬದಲಾಯಿಸಿ ಏಕ ಹಾತ್ ಮೇ ನ್ಯಾಯ ಪತಾಕ, ದೂಸರೆ ಹಾತ್ ಮೇ ಡ್ಯಾಶ್ ಅಂತ ಕೂಡ ಕೇಳ್ಬಿಡ್ಬೋದು. ಹಸ್ತ್ ಹಾತ್ ಅಂದ್ರೆ ಈ ಹಸ್ತ ಅನ್ನುವಂಥದ್ರ ಸಮಾನಾರ್ಥಕ ಶಬ್ದ, ಪರ್ಯಾಯವಾಚಿ ಶಬ್ದ ಹಾತ್. ಹಾಗೇನೆ ಪತಾಕ ಅನ್ನುವಂಥದ್ರ ಸಮಾನಾರ್ಥಕ ಶಬ್ದ ಏನು? ಝಂಡಾ ಅಥವಾ ಧ್ವಜ. ಕನ್ನಡದಲ್ಲಿ ನಾವು ಬಾವುಟ ಅಂತ ಕರಿತೀವಿ, ಜೆಂಡಾ ಅಂತಾನು ಕರಿತೀವಿ, ಧ್ವಜ ಅಂತಾನು ಕೂಡ ಕನ್ನಡದಲ್ಲೂ ಕೂಡ ಕರಿತೀವಿ. ನೆಕ್ಸ್ಟ್ ದೋನೋ ಖಂಡೋಂಕೋ ಜೋಡ್ಕರ್ ಉತ್ತರ ಲಿಖಿಯೇ. ನಾನು ಇಲ್ಲಿ ಅದನ್ನ ಬರೆದ್ಬಿಟ್ಟಿದ್ದೇನೆ, ಈಗಾಗಲೇ ಅದು ಅಭ್ಯಾಸ ಭಾಗದಲ್ಲಿ ನೋಡಿರ್ತೀರಿ. ಮೊದಲನೇದು ತೇರೆ ಉರ್ಮೆ ಶಾಹಿದ್ ಗಾಂಧಿ ಬುದ್ಧ और राम.
ಪದ್ಯದ ಸಾಲುಗಳೇ, ಎಲ್ಲದಕ್ಕೂ ಒಂದೇ ಉತ್ತರ ನಿಮಗೆ. ಪದ್ಯವನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಎಲ್ಲ ಉತ್ತರವನ್ನು ಇಲ್ಲಿಂದ ಬರಿಬಹುದು ನೀವು. ಫಲ್ फूलों से युत वन उपवन, एक हाथ में न्याय पताका, कोटि कोटि हम आज साथ में, मातृभू शत शत बार प्रणाम. नेक्स्ट, रिक्त स्थान की पूर्ति कीजिए. पूर्ति किया गया है. ನಿಮ್ಮ ಪರೀಕ್ಷೆನಲ್ಲಿ ಈ ಖಾಲಿ ಬಿಟ್ಟ ಜಾಗಗಳಿಗೆ ಉತ್ತರ ಬರೀರಿ ಅನ್ನುವಂತಹ ಅಂಶ ಇರೋದಿಲ್ಲ, ಅದನ್ನ ತೆಗೆದುಹಾಕಲಾಗಿದೆ. ಹಾಗಾಗಿ ನಿಮಗೆ ಆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗುತ್ತೆ, ಅದನ್ನ ಓದ್ಕೊಳ್ಳೋದು ಒಳ್ಳೇದು. कवि मातृभूमि को डैश बार प्रणाम कर रहे हैं. कवि मातृभूमि को शत शत बार प्रणाम कर रहे हैं. भारत माँ के उर में गांधी, बुद्ध और राम शायद है. वन उपवन फल फूलों से युक्त है. डैश हस्त से मातृभूमि सुख संपत्ति बांट रही है, मुक्त हस्त से. सभी ओर डैश का नाद गूंज उठे, जय हिंद का नाद गूंज उठे. ಭಾವಾರ್ಥ ಇದೆ. ಸಾಮಾನ್ಯವಾಗಿ ಈ ಪದ್ಯ ಕೇಳಿ ಭಾವಾರ್ಥವನ್ನು ಕೂಡ ಬರಲಿಕ್ಕೆ ಹೇಳ್ತಾರೆ. एक हाथ में न्याय पताका, ज्ञान दीप दूसरे हाथ में, जग का रूप बदल दे हे मां, कोटि कोटि हम आज साथ में, गूंज उठे जय हिंद नाद से, सकल नगर और ग्राम, मातೃಭೂ ಶತ ಶತ ಬಾರು ಪ್ರಣಾಮ. ಈ ಪದ್ಯ ಕೊಟ್ಟು ಇದರ ಭಾವಾರ್ಥ ಬರೆಯಿರಿ ಅಂತ ಹೇಳಿದ್ರೆ ತುಂಬಾ ಸುಲಭ ಮಕ್ಕಳೇ. भावार्थ ಹೇಗಿರ್ತದೆ? इस कविता पाको को कवि भगवती चरण वर्मा द्वारा लिखित मातृभूमि कविता से लिया गया है. ಇಲ್ಲಿ ನಾವು ಈ ಪದ್ಯವನ್ನು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಇದರ ಕರ್ತೃ ಯಾರು, ಕವಿ ಯಾರು ಅನ್ನೋದನ್ನ ಉಲ್ಲೇಖ ಮಾಡಬೇಕು ಮೊದಲ ಸಾಲಿನಲ್ಲಿ. ಈ ಕವಿತೆಯ ಭಾಗವನ್ನು ಕವಿ ಭಗವತಿ ಚರಣ ವರ್ಮಾ ಅವರ ಮೂಲಕ ರಚಿತಗೊಂಡಂತಹ ಮಾತೃಭೂಮಿ ಕವಿತೆಯಿಂದ ತೆಗೆದುಕೊಳ್ಳಲಾಗಿದೆ. ಕವಿ ಯಹಾಂ ಪರ್, ಕವಿ ಇಲ್ಲಿ ಮಾತೃಭೂಮಿಗೆ ಗುಣಗಾನ करते हुए, ಮಾತೃಭೂಮಿಯ ಗುಣಗಾನವನ್ನು ಮಾಡುತ್ತಾ कहते हैं कि ಹೇಳುತ್ತಾರೆ ಏನೆಂದರೆ, ಮಾತೃಭೂಮಿಗೆ ಏಕ ಹಾತ ಮೇ ನ್ಯಾಯ ಪತಾಕ, ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯದ ಧ್ವಜ ಇದೆ, तो दूसरे हाथ में ಇನ್ನೊಂದು ಕೈಯಲ್ಲಿ ಜ್ಞಾನ ದೀಪ ಕೋ ಪಕಡ್ಕರ್, ಜ್ಞಾನದ ದೀಪವನ್ನು ಹಿಡ್ಕೊಂಡು ಜಗಕ್ಕ ರೂಪ ಕೋ ಹಿ ಬದಲ್ ರಹಿ ಹೈ, ಇಡೀ ಜಗತ್ತಿನ ರೂಪವನ್ನೇ ಬದಲಾಯಿಸ್ತಾ ಇದ್ದಾಳೆ. ಆಜ್ ತುಮಾರೆ ಸಾಥ್ ಕೋಟಿ ಕೋಟಿ ಲೋಗ ಹೈ, ಇಂದು ನಿನ್ನ ಜೊತೆಗೆ ಕೋಟಿ ಕೋಟಿ ಜನ ಇದ್ದಾರೆ. ಸಾರೆ ನಗರ ಅವರು ಗ್ರಾಮ ಮೇ ಜೈ ಹಿಂದ್ ನಾದ್ ಗೂಂಜ್ ರಹಿ ಹೈ, ಇಡೀ ನಗರ ಮತ್ತು ಹಳ್ಳಿಗಳೆಲ್ಲ ಕಡೆಯೂ ಕೂಡ ಜಯ ಹಿಂದ್ ಅನ್ನುವಂತಹ ಘೋಷಣೆ ಮೊಳಗ್ತಾ ಇದೆ. ಇಸ್ಲಿಯೇ ತುಮೇ ಮೈ ಶತ ಶತ ಬಾರ ಪ್ರಣಾಮ ಕರ್ತಾ ಹೂಂ, ಹಾಗಾಗಿ ತಾಯೇ ನಾನು ನಿನಗೆ 100 ಬಾರಿ ನಮಸ್ಕಾರ ಮಾಡ್ತೀನಿ ಅಂತ ಕವಿ ಈ ಪದ್ಯದ ಮೂಲಕ ಹೇಳಿದ್ದಾರೆ. पद भाग को पूर्ण कीजिए. पूरा किया गया है. हरे भरे है खेत सुहाने, फल फूलों से युत वन उपवन, तेरे अंदर भरा हुआ है खनिजों का कितना व्यापक धन, मुक्त हस्त तू बांट रही है सुख संपत्ति धन दाम, मातृभू शत शत बार प्रणाम, मातृभू शत शत बार प्रणाम. ಈ ಆ ಪದ್ಯದ 3 ಪ್ಯಾರ ನೀವು ಕಲ್ತ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಉತ್ತರ ಅದರಲ್ಲೇ ಇದೆ. ಇದು ಯಾವ ಕಷ್ಟದ ಸಂಗತಿನೂ ಅಲ್ಲ. ಹಾಗಾಗಿ ನೀವು ಆ ಪದ್ಯಗಳನ್ನ ನೀವು ಕಲ್ತ್ಕೋಬೇಕು ಅಂತ ಹೇಳ್ತೇನೆ. ಆಮೇಲೆ ಈ ಪಾಠ ಮುಗಿದ ಬಹುಶಃ ಸುಮಾರು 1 ಗಂಟೆಗಳ ಕಾಲ ಆಗಿದೆ ಅಂತ ಕಾಣಿಸ್ತದೆ. ಇದು ನಿಮ್ಗೆ ಬೇಕಾದಾಗ ನೋಡ್ಕೊಳ್ಳಿ, ಒಮ್ಮೆನೆ ನೋಡ್ಬೇಕು ಅಂತ ಏನಿಲ್ಲ. ನಿಮಗೆ ಬೇಕಾದಾಗ ಬೇಕಾದಷ್ಟನ್ನ ನೋಡ್ಕೋಬಹುದು ವಿದ್ಯಾರ್ಥಿಗಳೇ. ಇದಿಷ್ಟನ್ನು ಗಮನಿಸಿದ ಮೇಲೆ ಅಲ್ಲಿ ನಮ್ಮ ಇದ್ರಾಗಿರೋ ಡ್ರೈವ್ ನಲ್ಲಿ ಇರುವಂತಹ ಲಿಂಕ್ ಕೊಡ್ತೀವಿ, ಅದನ್ನ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದನ್ನ ನಿಮ್ಮ ನೋಟ್ಸ್ ನಲ್ಲಿ ಬರ್ಕೊಳ್ಳಿ. 200 ಪುಟದ ಒಂದು ನೋಟ್ಸ್ ಬುಕ್ ಇಡಿ, ಅದರಲ್ಲಿ ರೂಲ್ಡ್ ನೋಟ್ ಬುಕ್ ಇಡಿ, ಅದ್ರಲ್ಲಿ ಒಂದ್ ಕಡೆಯಿಂದ ಶುರು ಮಾಡ್ರಿ. ಇದನ್ನ ಮತ್ತೆ ಬರ್ಕೊಳ್ಳಿ. ಬರ್ಕೊಳ್ಬೇಕಾರ ಹೇಳ್ಕೊಂತ ಬರ್ಕೊಂತ ಹೋಗ್ರಿ, ಉಚ್ಚಾರಣೆ ಮಾಡ್ಕೊಂತ ಬರ್ಕೊಂತ ಹೋಗ್ರಿ. ಇದು ಅಚ್ಚೊತ್ತಿದಂಗೆ ನಿಮ್ ತಲೆಯಲ್ಲಿ ಉಳ್ಕೊಳ್ತದೆ. ಈ ವಾರ ಪೂರ್ತಿ ಇದೇ ಪದ್ಯ ಇರ್ತದೆ. ಈ ಪದ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ನಾನು ಯೂನಿಟ್ ಟೆಸ್ಟ್ ಘಟಕ ಮೂಲ್ಯಾಂಕನದ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಆ ನೋಟ್ಸಿನ ಕೆಳಗಡೆನೆ ಇರ್ತದೆ. ಅಲ್ಲ ಆ ಪ್ರಶ್ನೆ ಪತ್ರಿಕೆ ಹೀಗಿದೆ. ಉದಾಹರಣೆಗೆ ಶಬ್ದ ಯುಗ್ಮಕ್ಕೆ ಲಿಯೇ ಕಿನ್ಹಿ 2 ಉದಾಹರಣೆ ದೀಜಿಯೇ. ಶಬ್ದ ಯುಗ್ಮಕ್ಕೆ ಯಾವುದಾದರೂ 2 ಉದಾಹರಣೆಗಳನ್ನು ಕೊಡಿ. ದ್ವಿರುಕ್ತಿಗೆ ಲಿಯೇ ಕಿನ್ಹಿ 2 ಉದಾಹರಣೆ ದೀಜಿಯೇ. ದ್ವಿರುಕ್ತಿಗೆ 2 ಉದಾಹರಣೆಗಳನ್ನು ಕೊಡಿ. ಪರ್ಯಾಯವಾಚ್ಯ ಶಬ್ದ ಲಿಖಿಯೇ, ಒಂದು ಧಾಮ್ ಇನ್ನೊಂದು ಸುಹಾನೆ. 4ನೇದು ಭಾರತ್ ಮಾಕೆ ಪ್ರಾಕೃತಿಕ ಸೌಂದರ್ಯ का वर्णन कीजिए. ನಾವು ಈಗಾಗಲೇ ನೋಡಿದೀವಿ ಅದನ್ನ. ಮಾತೃಭೂಮಿ का स्वरूप कैसे सुशोभित है, ಅದನ್ನು ಕೂಡ ನೋಡಿದ್ವಿ. ಅಂದ್ರೆ ಅರ್ಥ ಮಾತೃಭೂಮಿ कवि भगवती चरण वर्मा मातृभूमि का प्राकृतिक सौंदर्य कैसे वर्णन किया है ಅನ್ನೋದರ ಬೇರೆ ರೂಪ ಪ್ರಶ್ನೆ ಇದು. ನೆಕ್ಸ್ಟ್ ಭಾವಾರ್ಥಕ್ಕೆ ಈ ಪದ್ಯವನ್ನು ಕೊಟ್ಟು ಭಾವಾರ್ಥವನ್ನು ಬರೆಯಿರಿ ಅಂತ ಕೇಳಿದ್ನಿ. ನೆಕ್ಸ್ಟ್ ಪದ್ಯ ಭಾಗಕ್ಕೂ ಪೂರ್ಣ ಕೀಜಿಯೇ, ಪೂರ್ಣಗೊಳಿಸೋದು. 8ನೇ ಪ್ರಶ್ನೆ ಮಾತೃಭೂಮಿ ಕವಿತಾ ಕಾ ಆಶಯ ಕ್ಯಾ ಹೈ. ಇದು ಬಹಳ ಮುಖ್ಯವಾದದ್ದು ಪರೀಕ್ಷಾ ದೃಷ್ಟಿಯಿಂದ.
3 ಅಂಕಕ್ಕೆ ಇದನ್ನ ಕೇಳಲಾಗುತ್ತೆ. ಏನು ಇಡೀ ಮಾತೃಭೂಮಿ ಕವಿತೆಯ ಆಶಯ, ಯಾವ ಹಿನ್ನೆಲೆಯಲ್ಲಿ ಯಾವ ಉದ್ದೇಶವನ್ನು ಇಟ್ಕೊಂಡು ಕವಿ ಪದ್ಯವನ್ನ ರಚನೆ ಮಾಡಿದ್ದಾರೆ, ಅಥವಾ ನಾವು ಈ ಪದ್ಯದಿಂದ ಏನನ್ನ ಕಲ್ತ್ಕೊಂಡಿದ್ದೀವಿ ಅನ್ನೋದನ್ನ ನೀವು ವಿವರಿಸಬೇಕು ಸಂಕ್ಷಿಪ್ತವಾಗಿ. ಅದು ಆ ಪಠ್ಯಪುಸ್ತಕದಲ್ಲೂ ಕೂಡ ಇದೆ. ನೆಕ್ಸ್ಟ್, ಕವಿ ಭಗವತಿ ಚರಣ ವರ್ಮಾಜಿಗೆ ಸಂಕ್ಷಿಪ್ತ ಪರಿಚಯ ದೀಜಿಯೇ. ಕವಿ ಭಗವತಿ ಚರಣ ವರ್ಮಾ ಅವರ ಸಂಕ್ಷಿಪ್ತ ಪರಿಚಯವನ್ನ ನೀವು ಮಾಡ್ಬೇಕು. ಅದಕ್ಕೊಂದು ಸ್ವರೂಪವನ್ನ ಕೊಟ್ಕೊಂಡು ಇಟ್ಕೊಂಡ್ರೆ ನೀವು ಒಂದು ಮುಂದೆ ಬರುವಂತ ಎಲ್ಲ ಕವಿಗಳು ಹಂಗೆ ಮಾಡ್ಬೇಕು. ಉದಾಹರಣೆಗೆ ನಾನು ಅದನ್ನ ಇದು ಮಾಡಲ್ ಆನ್ಸರ್ ನಲ್ಲಿ ನಿಮ್ಗೆ ಹಾಕ್ತೇನೆ. ಉದಾಹರಣೆಗೆ ಅವ್ರ ಜನ್ಮ ಸ್ಥಾನ, ಆಮೇಲೆ ಅವರ ವಿಶೇಷತೆಗಳೇನು, ಯಾವ್ದ್ರಲ್ಲಿ ಅವರು ಎಕ್ಸ್ಪೋರ್ಟ್ ಏನೆಲ್ಲ ಕೆಲಸ ಮಾಡಿದ್ದಾರೆ, ಆ ನಂತರ ಅವರಿಗೆ ಅವ್ರು ರಚನೆ ಮಾಡಿದಂತ ಕೃತಿಗಳು ಯಾವ್ಯಾವು, ನಂತರ ಅವ್ರಿಗೆ ಬಂದಂತ ಪ್ರಶಸ್ತಿ ಪುರಸ್ಕಾರಗಳಾವುವು, ಕೊನೆಗೆ ಅವ್ರ ನಿಧನ. ಇಷ್ಟು ಒಂದು ನಂತರ ಒಂದು ಪ್ರತಿಯೊಬ್ಬ ಲೇಖಕರು ನೀವು ಹಿಂಗ್ ಇಟ್ಕೊಂಡ್ಬಿಟ್ರೆ ಯಾವ ಲೇಖಕರ ಮೇಲೆ ಏನೇ ಪ್ರಶ್ನೆಗಳು ಕೇಳಿದ್ರು ಕೂಡ ನಿಮಗೆ ತುಂಬಾ ಸುಲಭ ಉತ್ತರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಈಗಾಗಲೇ ಹೇಳಿದಂಗೆ ಕವಿ ಪರಿಚಯ ಅಂತ ಕೇಳೋದಿಲ್ಲ, ಆದ್ರೆ ಒಂದ್ ಅಂಕಕ್ಕೆ ಎಲ್ಲಾದ್ರೂ ಒಂದು ಕೇಳ್ತಾನೆ, ಆ ಹಿನ್ನೆಲೆ ನೀವು ಇದನ್ನ ರೆಡಿ ಮಾಡ್ಕೋಬೇಕು ಅನ್ನುವಂಥದ್ದು. ಇಷ್ಟು ವಿದ್ಯಾರ್ಥಿಗಳೇ. ಮತ್ತೆ ಕೊನೆಯದಾಗಿ ಈಗ ಕೃತಜ್ಞತೆಗಳನ್ನ ಹೇಳುವಂತ ಸಮಯ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದು, ನಮ್ಮ ಈ ಪರೀಕ್ಷಾ ಸಾಥಿ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ನೀವೆಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಕಾರಣ ಇಷ್ಟೇ, ನಾವೇನೇ ವಿಡಿಯೋ ಬಿಟ್ಟರೆ ತಕ್ಷಣ ನಿಮಗೆ ಅದು ನೋಟಿಫಿಕೇಶನ್ ಬರ್ತದೆ, ನೀವು ಅದನ್ನ ಗಮನಿಸ್ಬೋದು ಅನ್ನುವಂಥ ಉದ್ದೇಶದಿಂದ. ಮೊದಲನೇದಾಗಿ ನಾವು ಕೃತಜ್ಞತೆಯನ್ನು ಹೇಳಬೇಕಾಗಿರುವಂಥದ್ದು ನಮ್ಮ ಸಂಸ್ಥೆಯ ಶ್ರೀ ತರಳಬಾಳ ಜಗದ್ಗುರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಪೂಜ್ಯ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು. ಅವರು ನಮ್ಮ ಇಂಥ ಕೆಲಸಗಳಿಗೆ ಉತ್ತೇಜನವನ್ನು ಸದಾ ನೀಡ್ತಾ ಬಂದಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಸಾಣೆಹಳ್ಳಿ ಶ್ರೀಮಠದ ಪಟ್ಟಾಧ್ಯಕ್ಷರಾದಂಥ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರು, ಅವರ ಒತ್ತಾಸೆಯ ಮೇರೆಗೆ ಈ ಆನ್ಲೈನ್ ಕ್ಲಾಸನ್ನು ಆರಂಭ ಮಾಡಿದ್ದೀವಿ. ಅವರು ಪದೇ ನೀವು ಯಾವಾಗ ಶುರು ಮಾಡ್ತೀರಿ ವಿದ್ಯಾರ್ಥಿಗಳಿಗೆ ನಷ್ಟ ಆಗುತ್ತೆ ಅನ್ನುವಂಥ ಒತ್ತಡ ಹಾಕಿದ್ದರ ಫಲವಾಗಿ ನಾನು ಇವತ್ತು ನಿಮ್ಮ ಮುಂದೆ ಕೂತ್ಕೊಳ್ಳೋಕೆ ಸಾಧ್ಯ ಆಗಿದೆ. ಹಾಗಾಗಿ ಬಹಳ ಒತ್ತಾಸೆಯಿಂದ ನನ್ನನ್ನು ಈ ಕೆಲಸಕ್ಕೆ ಪ್ರೇರಣೆ ನೀಡಿದಂತಹ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮ, ಇರುವ ಗುರುಗಳಿಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಕೃತಜ್ಞತೆಯನ್ನು ತಿಳಿಸ್ತೀನಿ. ಹಾಗೆಯೇ ನಮ್ಮ ವಿದ್ಯಾಸಂಸ್ಥೆ ಶ್ರೀ ತರಳಬಾಳ ಜಗದ್ಗುರು ವಿದ್ಯಾಸಂಸ್ಥೆ ಕರ್ನಾಟಕದಲ್ಲಿ ಅತ್ಯಂತ ಹೆಮ್ಮೆಯ ಮತ್ತು ಪ್ರಸಿದ್ಧವಾದಂಥ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆ ನಂತರ ಈ ನಮ್ಮ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನಿದೆ, ಇಲಾಖೆಯು ಕೂಡ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಅಧ್ಯಾಪಕರಿಗೆ ಅವರು ನೆರವನ್ನು ನೀಡಿ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಆನಂತರ ಇನ್ನು ನಮ್ಮ ಶಾಲೆ ಶ್ರೀ ಗುರುಪಾದೇಶ್ವರ ಪ್ರೌಢಶಾಲೆ ಸಾಣೆಹಳ್ಳಿ, ಈ ಶಾಲೆಯ ಸ್ಥಳೀಯ ಸಲಹಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಉಳಿದಂಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ನನ್ನ ಕುಟುಂಬದ ಸದಸ್ಯರಿದ್ದ ಕಾರಣದಿಂದಾಗಿ. ಬಹುಶಃ ಈ ಎಲ್ಲ ತಂತ್ರಜ್ಞಾನವನ್ನು ಮಾಡಿಕೊಟ್ಟಿರುವಂಥದ್ದು ನನ್ನ ಮಗ ಮತ್ತು ವಿದ್ಯಾರ್ಥಿ ಶಿವಸ್ವರೂಪ್ ಇಲ್ಲೇನಿದ್ದಾನೆ, ಅವನು ನೆರವೇರಿಸಿಕೊಟ್ಟಿದ್ದಾನೆ. ಅವನಿಗೂ ಮತ್ತು ನನ್ನ ಶ್ರೀಮತಿ ಸುಜಾತ ಮತ್ತು ಸುಪ್ರಭೆ ಪದ್ಯ ಹೇಳಿದ್ರು, ಅವಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ಇನ್ನು ಉಳಿದಂಗೆ ಇಲ್ಲಿ ಬೆಳೆಸ್ಕೊಂಡಂಥ ಅನೇಕ ಚಿತ್ರಗಳನ್ನು ನಾವು ಯೂಟ್ಯೂಬ್ನಲ್ಲೂ ಕೂಡ ಯೂಟ್ಯೂಬ್ ಮತ್ತು ಗೂಗಲ್ನಲ್ಲೂ ಕೂಡ ಪಡ್ಕೊಂಡಿದ್ದೀವಿ. ಆ ಎಲ್ಲ ತಂತ್ರಜ್ಞರಿಗೂ ಕೂಡ ಮತ್ತು ಆ ವೆಬ್ಸೈಟ್ಗಳ ನಿರ್ಮಾಣಕಾರರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹಾಗೆ ಒಂದು ಪದ್ಯ ಈ ಕೊನೆಯಲ್ಲಿ ಚಟುವಟಿಕೆ ಅಂತ ಇದೆ. ಆ ಚಟುವಟಿಕೆ ಏನಿದೆ ಅಂತ ಹೇಳಿದ್ರೆ ದೇಶಭಕ್ತಿಗೆ ಸಂಬಂಧಪಟ್ಟಂತಹ ಕವಿತೆಗಳನ್ನ ನೋಡ್ರಿ ಅಂತ ಒಂದು ಪದ್ಯವನ್ನು ನಿಮಗೆ ಹಾಕ್ತೇನೆ. ನೀವೆಲ್ಲ ಕೇಳಿದ್ರಿ ಅದನ್ನ. ಲತಾ ಮಂಗೇಶ್ಕರ್ ಅವರ ಬಹಳ ಸುಪ್ರಸಿದ್ಧವಾದಂತಹ ಹಾಡದು.
जो शहीद हुए हैं इनकी जरा याद करो मेरे वतन के लोगों जरा आँख में भरो पानी जो शहीद हुए हैं इनकी जरा याद करो
ಲತಾ ಮಂಗೇಶ್ಕರ್ ಆಡಿದಂಥ ಒಂದು ದೇಶಭಕ್ತಿ ಗೀತೆಯನ್ನು ಕೇಳಿದ್ವಿ. ಬಹುಶಃ ಈ ಗೀತೆಯನ್ನ ಕೇಳದೇ ಇರುವಂತಹ ಭಾರತೀಯರೇ ಇಲ್ಲ ಅಂತ ಕಾಣಿಸ್ತದೆ. ಒಂದು ಕಡೆ ಎಲ್ಲ ಸಂದರ್ಶನದಲ್ಲಿ ಲತಾ ಮಂಗೇಶ್ಕರ್ ಕೂಡ ಹೇಳಿದ್ದನ್ನು ಕೇಳಿದೆ ನಾನು. ಎಲ್ಲೇ ಹೋದರೂ ಅವರಿಗೆ ಬೇಡಿಕೆ ಹಿಡಿದಂಥ ಒಂದು ಹಾಡಿನಲ್ಲಿ ಇದು ಕೂಡ ಒಂದು, ಇದನ್ನು ದಯವಿಟ್ಟು ಹೇಳಿ ಹೇಳಿ ಅಂತ ಅವರು ಕೂಡ ಅದನ್ನು ಹೇಳಲಿಕ್ಕೆ ಬಹಳ ಒಂದು ಉತ್ಕಟದಿಂದ ಅವರು ಹೇಳೋದನ್ನು ನಾವು ಕೇಳಿದ್ದೇವೆ. ಈಗ ಇಂಥದ್ದೇ ಒಂದು ಕನ್ನಡ ಗೀತೆಯನ್ನ, ದೇಶಭಕ್ತಿ ಗೀತೆಯನ್ನ ಸುಪ್ರಭೆ ಹೇಳ್ತಾಳೆ. ಇದರೊಂದಿಗೆ ನಮ್ಮ ಈ ಬಾರಿಯ ಈ ವಾರದ ಈ ಪಾಠ ಮುಕ್ತಾಯಗೊಳ್ತದೆ. ಮತ್ತೆ ಮುಂದಿನ ವಾರ ಶುಕ್ರವಾರ ನಾವು ಕಾಶ್ಮೀರಿ ಸೇಬು ಪಾಠವನ್ನ ತೆಗೆದುಕೊಂಡು ಮುಂದುವರಿಯೋಣ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಈಗ ಸುಪ್ರಭೆ ಅವರಿಂದ ಒಂದು ದೇಶಭಕ್ತಿ ಗೀತೆ. ಮಾತೃಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವ, ಪರಮ ಹರ್ಷದಿಂದ ನಿನ್ನ ಸುಖಕ್ಕೆ ಪ್ರಾಣ ನೀಡುವ. ಮಾತೃಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವ, ಪರಮ ಹರ್ಷದಿಂದ ನಿನ್ನ ಸುಖಕ್ಕೆ ಪ್ರಾಣ ನೀಡುವ. ವಂದೇ ಮಾತರಂ, 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 ವಂದೇ ಮಾತರಂ. ತನು ಮನಧನದಿಂದ ನಿನ್ನ ಘನತೆಯನ್ನು ಬೆಳೆಸುವ, ದಣಿಯದೆ ಅನುದಿನವು ದುಡಿದು ಗುಣಿಗಳೆನಿಸಿಕೊಳ್ಳುವ. ಲಾಲಲಲಲಲಾ, ಲಾಲಲಲಲಲಾಲ. ತನು ಮನಧನದಿಂದ ನಿನ್ನ ಘನತೆಯನ್ನು ಬೆಳೆಸುವ, ದಣಿಯದೆ ಅನುದಿನವು ದುಡಿದು ಗುಣಿಗಳೆನಿಸಿಕೊಳ್ಳುವ. ದಣಿಯದೆ ಅನುದಿನವು ದುಡಿದು ಗುಣಿಗಳೆನಿಸಿಕೊಳ್ಳುವ. ಮಾತೃಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವ, ಪರಮ ಹರ್ಷದಿಂದ ನಿನ್ನ ಸುಖಕ್ಕೆ ಪ್ರಾಣ ನೀಡುವ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಹಿಂದೂ ಮಾತೆ ಬಂಧು ಭಾವದಿಂದ ನಿನ್ನ ಕಂದರು, ಒಂದು ಗೂಡಿ ಪಾರತಂತ್ರ ಬಂಧವ ಹರಿದೊಗೆದೆವು. ಲಾಲಲಲಲಲಾ, ಲಾಲಲಲಲಲಾಲ. ಹಿಂದೂ ಮಾತೆ ಬಂಧು ಭಾವದಿಂದ ನಿನ್ನ ಕಂದರು, ಒಂದು ಗೂಡಿ ಪಾರತಂತ್ರ ಬಂಧವ ಹರಿದೊಗೆದೆವು. ಒಂದು ಗೂಡಿ ಪಾರತಂತ್ರ ಬಂಧವ ಹರಿದೊಗೆದೆವು. ಮಾತೃಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವ, ಪರಮ ಹರ್ಷದಿಂದ ನಿನ್ನ ಸುಖಕ್ಕೆ ಪ್ರಾಣ ನೀಡುವ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ.